ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಈ ಲಾಗಲ್ಲಿ ನೀವು ನೋಡ್ಬೋದು ನಿನ್ನೆ ಆದಂತಹ ನಾಗಪಂಚಮಿ ಪೂಜೆ ಮತ್ತು ನಾನು ಒಂದು ಟ್ರೈಪ್ಯಾಡನ್ನು ಬುಕ್ ಮಾಡಿದೆ. ಅದು ಓಪನ್ ಆರ್ಡರ್ ಡೆಲಿವರಿ ಇರೋದ್ರಿಂದ ಆ ವಿಡಿಯೋನ ಕೂಡ ಈ ವಿಡಿಯೋ ಎಂಡಲ್ಲಿ ಹ್ಯಾಡ್ ಮಾಡ್ತೀನಿ. ಮತ್ತು ಮೀಶೋಯಿಂದ ಒಂದು ಸ್ಯಾರಿ ಬುಕ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬಂದಿರೋದ್ರಿಂದ ಅದನ್ನು ಕೂಡ ಈ ಲಾಗ್ ಎಂಡಿಂಗಲ್ಲಿ ಪಾರ್ಸಲನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏನು ಗೊತ್ತಾ ಗಾಯ್ಸ್, ನೀವು ಒಂದೇ ಒಂದು ಹೆಲ್ಪ್ ಮಾಡಬೇಕಾಗುತ್ತೆ ನನಗೆ. ಈಗ ನನ್ನ ಯೂಟ್ಯೂಬ್ ಜರ್ನಿ ಆರಂಭ ಹಂತದಲ್ಲಿರೋದ್ರಿಂದ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಏನಿದೆ ನನಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ಮುಂದಿನ ವೀಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನೀವು ಒಂದು ಫ್ಯಾಮಿಲಿ ಮೆಂಬರ್ ಆಗಲಿ ಅಂತ ಅಂದ್ಕೊಳ್ತಿದ್ದೀನಿ. ನೀವು ಜಾಯಿನ್ ಆಗ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಇದು ನಮ್ಮ ಹಳ್ಳಿ ಆಗಿರುತ್ತೆ. ಅಲ್ಲಿ ಕಾಣಿಸ್ತಿರೋದು ನಮ್ಮ ಊರಿನ ರಚೆ. ನಾವು ನಾಗಪಂಚಮಿ ಆಗಿರ್ಬೋದು, ಧನುರ್ಮಾಸದಲ್ಲಿ ಬರುವಂತಹ ಹಬ್ಬಗಳಿಗೆ ಇಲ್ಲೇ ಪೂಜೆ ಮಾಡ್ತೀವಿ. ಇದು ಎಂಟ್ರೆನ್ಸ್. ಇರೋದು ಎರಡೇ ಮರ, ಬಟ್ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಇದು ರಾಗಿ ಮರ ಮತ್ತು ಬೇವಿನ ಮರ ಎರಡೂ ಮಿಕ್ಸ್ ಆಗಿದೆ. ಆ್ಯಂಡ್ ಇಲ್ಲಿ ಅವ್ರಿಗೆ ಪೂಜೆ ಮಾಡ್ತಿದ್ರಲ್ಲ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅಲ್ಲಿ ತನಕ ಸುಮ್ಮನೆ ಆಗಿರೋದು. ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂತಹ ನಮ್ಮ ಗೌರ್ಮೆಂಟ್ ಸ್ಕೂಲನ್ನು ತೋರಿಸ್ತೀನಿ. ಇದು ನಾವು ಓದಿರುವ ಸ್ಕೂಲು. ನಾವಿದ್ದಾಗ ಸ್ಟ್ರೆಂತ್ ತುಂಬ ಇತ್ತು, ಫೆಸಿಲಿಟೀಸ್ ಕಡಿಮೆ ಇತ್ತು. ಬಟ್ ಈಗ ಮಕ್ಕಳು ತುಂಬಾ ಕಡಿಮೆ ಆಗಿದ್ದಾರೆ. ಸ್ಟ್ರೆಂತ್ ಅನ್ನೋದೇ ಇಲ್ಲ, ಬಟ್ ತುಂಬ ಫೆಸಿಲಿಟೀಸ್ ಇದೆ, ಗ್ರೀನರಿ ಇದೆ, ಮರಗಳಿದ್ದಾವೆ. ಮತ್ತು ಎಷ್ಟು ಕ್ಲೀನಾಗಿದೆ ಅಂತೀರಾ. ಅಷ್ಟು ಮರ ಇದ್ದರೂ ಒಂದೇ ಒಂದು ಎಲೆ ಕೂಡ ನನಗೆಲ್ಲೂ ಕಾಣಿಸಿಲ್ಲ. ಅದು ಶಾಕ್ ಆಗುತ್ತೆ ನನಗೆ ಮಾತ್ರ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳು ಆಟಾಡೋದಕ್ಕೆ ಆಗಿರ್ಬೋದು, ಪ್ಲೇ ಏರಿಯಾ ಕೂಡ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಈಗ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳು ಯಾರನ್ನೂ ಸೇರಿಸ್ತಾನೇ ಇಲ್ಲ, ಗೊತ್ತಿಲ್ಲ. ಇದು ಒಂದು ನವಗ್ರಹ ಇರ್ಬೋದು. ಎಷ್ಟು ಸ್ಪೇಷಿಯಸ್ ಆಗಿರಿದೆ ನೋಡಿ ಅಲ್ಲಿ ಸುತ್ತೋದಕ್ಕೆ. ನಮ್ಮ ವಿನಾಯಕ ಟೆಂಪಲ್ಲು ಚಿಕ್ಕದು. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಬನ್ನಿ ಮರ ಮತ್ತು ಬಿಲ್ಪತ್ರೆ ಮರ ಎರಡೂ ಇದೆ. ಅದ್ರ ಪಕ್ಕದಲ್ಲಿ ಆಲದ ಮರ. ಈ ಆಲದ ಮರದಕ್ಕೆ ತುಂಬ ವರ್ಷ ಆಗಿದೆ. ನಮ್ಮಪ್ಪ ಹೇಳೋದ್ರ ಪ್ರಕಾರ 45-50 ವರ್ಷ ಮೇಲೆ ಆಗಿರ್ಬೋದು. ಈಗ ಬ್ಯಾಂಗ್ಳೂರಲ್ಲಿ ನಾವು ಎಲ್ಲಿ ಬೇಕೋ ಅಲ್ಲಿ ಮರನ ಕಡಿದು ಬಿಸಾಕ್ಬಿಡ್ತೀವಿ. ಬಟ್ ಇಂಥ ಮರ ದೊಡ್ಡದು ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಸೊ ಅವ್ರ ಪೂಜೆ ಎಂಡಿಂಗ್ ಆಗ್ತಾ ಬರ್ತಿದ್ದೆ. ಇನ್ನು ಲಾಸ್ಟ್ ದಾರ ಸುತ್ತುತ್ತಿದ್ರು. ಈಗ ನಾವು ನಮ್ಮ ಪೂಜೆನ ರೆಡಿ ಮಾಡ್ಕೊಳ್ಳೋಣ. ಯಾವಾಗಲೂ ಇದು ನಾನೊಂದು ಫನ್ನಿ ಥಿಂಗ್ ಇಲ್ಲಿ ಹ್ಯಾಡ್ ಮಾಡಬೇಕು. ಏನು ಗೊತ್ತಾ, ಯಾವಾಗ್ಲೂ ನಾನು ಅಕ್ಕ ಮನೆ ಪಕ್ಕದಲ್ಲಿರ್ತಾರೆ. ನಾವಿಬ್ರೂ ಮಾರ್ನಿಂಗ್ 3:30-4ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಯಾವಾಗ ನಾಗಪಂಚಮಿಗೆ ಮತ್ತು ಧನುರ್ಮಾಸಕ್ಕೆ. ಬಟ್ ಇವತ್ತು ಇಬ್ಬರೂ ಕೂಡ ಲೇಟ್ ಆಗಿದ್ದೀವಿ. ರಾತ್ರಿ ಅಂದ್ಕೊಂಡೆ 3:30ಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಟೆ. ಬಟ್ ಬೆಳಗ್ಗೆ 4:30, 5:30, 6 ಗಂಟೆ ಆಯಿತು. ಹಾಗೆದ್ದೆ. ನೀವು ಹೀಗೆ ಮಾಡ್ತೀರಾ? 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಇಲ್ಲಿಗೆ ಬರೋಷ್ಟೊತ್ತಿಗೆ 6:30 ಆಯಿತು. ನಾವು ಬರೋ ಅಷ್ಟರಲ್ಲೇ ತುಂಬ ಜನ ಪೂಜೆ ಮಾಡಿ ಅಷ್ಟೊತ್ತಿಗಾಗಲೇ ಹೊರಟೋಗಿದ್ರು. ಈಗ ನಾವಾಗ ಆರಾಮಾಗಿ ಮಾಡ್ತಿದ್ದೀವಿ. ಇವಾಗ ಯಾರೂ ಇಲ್ಲ. ಸೊ ನನ್ನ ಮಗ ಏನು ಗೊತ್ತಾ, ಯೂಶ್ವಲಿ ಅವ್ನು ಮಾರ್ನಿಂಗ್ 6ಗೆಲ್ಲ ಸ್ನಾನ ಮಾಡಿಬಿಡ್ತಾನೆ. ಅವರು ಮತ್ತು ಅವ್ರ ಅಕ್ಕಗೆ ನಮ್ಮಪ್ಪ ಯಾವಾಗಲೂ ಬೇಗ ಎಬ್ಬಿಸಿ 5:45ಗೆಲ್ಲ ಎದ್ದು ಅವರಿಬ್ಬರು ಸ್ನಾನ ಮಾಡಿ ರೆಡಿ ಆಗ್ತಾರೆ. ಬಟ್ ನಾನು ಮಾತ್ರ ಲೇಝಿ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಮಾಡ್ಕೊಂಡು ಬಂದೆ. ನನಗೆ ಇಲ್ಲೊಂದು ಡೌಟ್ ಇದೆ. ದೇವ್ರಿಗೆ ಹಾಲು ಇಡ್ತೀವಲ್ವಾ, ಅದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಆ ಥರ ಮಾಡೋದ್ರಿಂದ ಹಾಲು ವೇಸ್ಟ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಕಮೆಂಟಲ್ಲಿ ಹ್ಯಾಡ್ ಮಾಡಿ. ನಾನು ಅಂತಿದ್ದೆ ಆ ಥರ ಹಾಲು ಇಟ್ಟೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ. ಬಟ್ ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟಲ್ಲಿ ಮಾಡಿ. ತುಂಬ ವರ್ಷಗಳಿಂದ ಇದೇ ಥರ ಮಾಡ್ಕೊಬರೋದ್ರಿಂದ ನಾವು ಹಾಗೆ ಮಾಡ್ತೀವಿ ಅಷ್ಟೇ. ಮತ್ತು ಇಲ್ಲಿ ಪೂಜೆ ಅವ್ರು ಮಾಡ್ತಿದ್ದಾರೆ. ನಾನು ಯಾಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಗೊತ್ತಾ? ಒಂದು, ನನಗೆ ಸ್ವಲ್ಪ ಜವಾಬ್ದಾರಿ ಬರಬೇಕು. ವೀಡಿಯೋಸ್ ಕಂಟೆಂಟನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬ ಜವಾಬ್ದಾರಿ ಬೇಕು. ಒಳ್ಳೊಳ್ಳೆ ಕಂಟೆಂಟನ್ನು ಚೂಸ್ ಮಾಡ್ಕೋಬೇಕು. ಅದಕ್ಕೆ ಸಬ್ಸ್ಕ್ರೈಬರ್ ತುಂಬಾ ಇಂಪಾರ್ಟೆಂಟು. ನೀವು ಜಾಸ್ತಿ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಒಂದು. ಇನ್ನೊಂದು, ಈ ನೆಕ್ಸ್ಟ್ ಇಯರಿಂದ ಯೂಟ್ಯೂಬ್ನ ರೂಲ್ಸು ಚೇಂಜ್ ಆಗ್ತಿದೆ. ನ್ಯೂ ರೂಲ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 167 ದಿನ ಬಾಕಿ ಇದೆ. ಸೊ ಅಷ್ಟರಲ್ಲಿ ಈಗಿನ ರೂಲ್ನ ನಾವು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ತುಂಬ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನ್ಯೂ ಕ್ರಿಯೇಟರ್ಸ್ಗೆ ಎಂಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮಿಂದ ನಾನು
ಬಯಸೋದು ಒಂದೇ, ಒಂದು ಸಬ್ಸ್ಕ್ರೈಬ್ ಮಾಡಿ, ವಾಚ್ ಅವರ್ಸ್‌ನ ಕೊಡಿ. ನನ್ನ ಯೂಟ್ಯೂಬ್ ಜರ್ನಿಲಿ ನೀವು ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಕೇಳ್ಕೊಳ್ತಿದ್ದೀನಿ. ಅದಾದಮೇಲೆ ನಮ್ಮದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನಿದೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿಬಿಟ್ಟು, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದೆರಡು ಅಪ್ಲಿಕೇಶನ್ ದೇವರಿಗೆ ಹಾಕಿಬಿಟ್ಟು ಮತ್ತು ಪ್ರೇ ಮಾಡ್ಕೊಂಡು ಬಂದೆ. ಅದಾದಮೇಲೆ ಈವ್ನಿಂಗಲ್ಲಿ ನಂದು ಟ್ರೈಪಾಡ್ ಏನಿದೆ ಅದು ಡೆಲಿವರಿ ಬಂತು. ಅವರೇ ಇಲ್ಲಿ ಓಪನ್ ಮಾಡಿ ತೋರಿಸ್ತಿದ್ದಾರೆ. ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಅವರೇ ರಿಟರ್ನ್ ತಗೊಂಡೋಗ್ತಾರೆ. ಸೊ ಡ್ಯಾಮೇಜಸ್ ಏನೂ ಇಲ್ಲ, ಬಟ್ ಸ್ಮಾಲ್ ಸ್ಮಾಲ್ ಸ್ಕ್ರ್ಯಾಚಸ್ ಇತ್ತು. ರಿಟರ್ನ್ ಕೊಡ್ತೀರಾ ಅಂತ ಕೇಳಿದ್ರು, ಬಟ್ ಇಲ್ಲ ಅಂತ ಹೇಳಿದೆ. ಟ್ರೈಪಾಡ್ ಬಗ್ಗೆ ಮುಂದೆ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಂದು ಮೀಶೋ ಸ್ಯಾರಿ ಏನಿದೆ ಅದು ಕೂಡ ಬಂತು. ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ, ನೋಡೋಣ ಹೇಗಿದೆ ಅಂತ. ಇದಿಷ್ಟು ನನ್ನ ಡೇ ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.